ಪೇರೆಂಟ್ಸ್ ಎಲ್ಲ ನೋಡಿ ಮದುವೆ ಮಾಡೋಕೆ ಅವ್ರು ಇದ್ದಾರೆ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಳೇ ಆಗಲಿ ಜಸ್ಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಬೌಟ್ ಸ್ಟಡೀಸ್ ಅಷ್ಟೇ. ಎಣ್ಣೆ ಹೊಡೆದ್ರೆ ನಶೆ, ನಮ್ಮ ಹುಡುಗಿನ ನೋಡ್ತಿದ್ರೇನೇ ನಶೆ. ಮೇಡಮ್ ನಮಸ್ಕಾರ. 2024 ಮುಗೀತು, 2025 ಏನು ಮಾಡಬೇಕು ಅನ್ಕೊಂಡಿದ್ದೀರಾ 2025ಕ್ಕೆ? 2025ಕ್ಕೆ ಅಂದರೆ ಲೈಕ್ ಓವರ್ ಡ್ರಿಂಕಿಂಗ್ ಮಾಡಬೇಡಿ, ಓವರ್ ಲೈಕ್ ರೋಡಲ್ಲೆಲ್ಲ ಜಾಸ್ತಿ ಸ್ಪೀಡಾಗಿ ಹೋಗಬೇಡಿ. ಭಾರತೀಯ ನಾರಿ ಮಣಿಗಳೇ, ಕನ್ನಡದ ಕಣ್ಮಣಿಗಳೇ, ನಿಮ್ಮೆಲ್ಲರನ್ನೂ ಆರಾಧಿಸುವೆನು. ಬನ್ನಿ ಬನ್ನಿ. ನೈಟ್ ಟೈಮ್ ಎಲ್ಲ ಪಾರ್ಟಿ ಮಾಡೋದ್ರ ಬದಲು ಮನೇಲಿ ಇದ್ಕೊಂಡು ಪೇರೆಂಟ್ಸ್ ಜೊತೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಪಟಾಕಿಗಳನ್ನೆಲ್ಲ ಜಾಸ್ತಿ ಹೊಡೆದು ವಾಯು ಮಾಲಿನ್ಯ ಮಾಡಬೇಡಿ. ಹಲೋ ಸುಸ್ಮಿ, ಕೇಳಿಸ್ಕೊಂತ ಇದೀನಪ್ಪ. ಬಿಕಾಸ್ ಆಲ್ರೆಡಿ ಇವಾಗ ಆಲ್ಮೋಸ್ಟ್ ಏನೋ ಇದಾಗ ರೀತಿ ಇದೆ. ಮುಂದೆ ಫ್ಯೂಚರ್ಗೋಸ್ಕರ ಸ್ವಲ್ಪನಾದ್ರೂ ಉಳಿಸಿ ಅಂತ ಕೇಳ್ಕೊತಿದ್ದೀವಿ ಅಷ್ಟೇ. ಲೇ ಹೋಗ್ರ ಓದಿರೋರೇ ಇಲ್ಲಿ ಪಲ್ಟಿ ಹೊಡಿತಾವ್ರ. ಈ ಊರು ನಿಮ್ಮನ್ನು ಏಮಾರಿಸ್ಬಿಡುತ್ತೆ. ಸುಮ್ಮನೆ ತಲೆ ಕೆಡಿಸ್ಕೊಬಿಟ್ರಿ ಹೋಗ್ರ. 2025 ತಮ್ಮ ಪಾರ್ಟಿ ಯಾವ ರೀತಿ ಇರುತ್ತೆ ಅನ್ನೋದು? ನಾವು ಪಾರ್ಟಿ ಎಲ್ಲ ಮಾಡಲ್ಲ ಸರ್, ವಿ ಶುಡ್ ಜಸ್ಟ್ ಸೆಲೆಬ್ರೇಟ್ ಇಟ್ ಅಷ್ಟೇ. ನನ್ನ ಮೇಲೆ ಆಣೆ ಇಟ್ಟು ಬಟ್ ಹೊರಗಡೆ ಎಲ್ಲ ತುಂಬಾ ತರ ಎಲ್ಲ ಬೇಡ. ಪ್ರಾಬ್ಲಮ್ ಏನಕ್ಕೆ ಮಾಡೋದು, ಹೊರಗಡೆ ಪಬ್ಲಿಕ್ ಪ್ರಾಪರ್ಟೀಸ್ ಎಲ್ಲ ಏನಕ್ಕೆ ಹಾಳು ಮಾಡೋದು, ಅದು ಜಸ್ಟ್ ನನ್ನ ಸಜೆಷನ್. ಲೇ ಕರೀಡ್ಲಿ ನನ್ನ ಮಗನೇ, ದಯವಿಟ್ಟು ನಿನ್ನ ಲೆಫ್ಟ್ ರೈಟ್ ಪಾದದ ಒರಿಜಿನಲ್ಲು ಜೆರಾಕ್ಸ್ ಇದ್ರೆ ಕೊಡ್ತೀಯಾ? 2024ರಲ್ಲಿ ಇಂಥ ತಪ್ಪು ಮಾಡಬಾರ್ದಾಗಿತ್ತು ನಾನು ಅಂತ ಯಾವ್ದಾರು ಒಂದು ತಪ್ಪಿದೆಯಾ? ಸರ್ ಆ ಥರ ಏನಿಲ್ಲ, ಜಸ್ಟ್ ಐ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಬೌಟ್ ಮೈ ಸ್ಟಡೀಸ್ ಅಷ್ಟೇ. ಡೋಂಟ್ ಕಮ್ ವಿತ್ ಈ ಬೂಟಾಟಿಕೆಗಳು ಬೇಕಿಲ್ಲ ಇಲ್ಲಿ ಯಾವನಿಗೂ ನಿಮ್ಮದು. 2024ರಲ್ಲಿ ತಮ್ಗೆ ಯಾರು ನೋವು ಮಾಡಿದಂಥವ್ರು ಯಾರು ನೆನಪಿದಾರ? ಹಾಂ ಇದ್ದಾರೆ, ತುಂಬ ಜನ ಪ್ರಪೋಸ್ ಮಾಡಿದ್ದಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ಟಿಲ್ ನಾವು 14 ಮೆಂಬರ್ಸ್ ಮಾಡಿದ್ದಾರೆ. ಲೈಕ್ ಚಿಕ್ಕದಿಂದ 14, ಲೈಕ್ ಈ ವರ್ಷದಲ್ಲಿ 2 ಮೆಂಬರ್ಸ್, 2 ಪ್ರಪೋಸಲ್ಸ್. ನೀನೆಲ್ಲ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ನಲ್ಲೇ, ನೀವೆಲ್ಲ ಹುಡುಗಿರ್ತಾರನೇನಾ? ಅಂದ್ರೆ ಲೈಕ್ ಮದುವೆಗೂ ಆ ಥರ ಈ ಥರ ಕೇಳಿದ್ರೆ ಇದ್ದದ್ದೇ ಅಲ್ವಾ ಸರ್? ನಿನ್ಗೆ ಹೊಡೆಯೋದು ಹೊಡೆದ ಕಿವಿಗೆಲ್ಲ ಕಣ ಬುಲ್ಡೆ ಹೊಡೆದು ಸಾಯಿಸ್ಬಿಡ್ಬೇಕಾಯ್ತು. ನಾನಾದ್ರೂ ನೆಮ್ಮದಿಯಾಗಿರ್ತಾ ಇದ್ದೆ. ಲೈಕ್ ನನ್ನ ಕಡೆಯಿಂದ ಲವ್ಗೆ ಸಜೆಷನ್ಸ್ ಅಂದ್ರೆ ಏನಕ್ಕೆ ಲವ್ ಮಾಡಬೇಕು? ಯಾಕೆ ಪೇರೆಂಟ್ಸ್ ಎಲ್ಲ ಇದಾರಲ್ವಾ? ಹೌದಾ? ವಿ ಹ್ಯಾವ್ ಟು ಅಚೀವ್ ಅಷ್ಟೇ. ಅಷ್ಟು ಬಿಟ್ಟು ನಾವಿಲ್ಲಿ ಲವ್ ಮಾಡೋದು ಇದು ಮಾಡೋದು ಟೈಮ್ ವೇಸ್ಟ್ ಎಲ್ಲ ಏನಕ್ಕೆ ಮಾಡಬೇಕು? ಈ ಜನ ಈ ದೇಶನ ಪ್ರೀತಿಸ್ತಾ ಇದ್ದೆ, ಬರೀ ಪ್ರೀತಿಸ್ತಾ ಇದ್ದೆ ಅಷ್ಟೇ. ಈಗ ಈ ದೇಶನ ಈ ಜನ ಪೂಜಿಸ್ತಾ ಇದ್ದೀನಿ. ಇವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚು ಇನ್ಮೇಲೆ ನನಗೆ ಗೊತ್ತಾಯ್ತಾ? ಟೈಮ್ ವೇಸ್ಟ್, ಲವ್ ಮೇಲೆ ಹಾಕೋ ಟೈಮ್ ಎಲ್ಲ ಬರೀ ವೇಸ್ಟೇ ಆಗೋದು. ಸೊ ನಮ್ಗೆ ಅದರಿಂದ ಏನೂ ಯೂಸ್ ಇಲ್ಲ. ಜಸ್ಟ್ ವಿ ಹ್ಯಾವ್ ಟು ಸ್ಟಡಿ. ಇವನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು. ಗಾಡ್ ಇಸ್ ಗ್ರೇಟ್. ಫೋಕಸ್ ಮಾಡಿ ಸ್ಟಡಿ ಮಾಡಿ ನಾವು ಒಂದು ಒಳ್ಳೆ ಅಚೀವ್ ಮಾಡಿ ಇದು ಮಾಡಿದ್ರೆ ನಾವು ಕೇಳೋದ್ಕಿಂತ ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋದ್ಕಿಂತ ಹೆಚ್ಚಾಗಿರೋ ಹುಡುಗಿರು ಸಿಗ್ತಾರೆ, ಹೆಚ್ಚಾಗಿರೋ ಹುಡುಗರು ಸಿಗ್ತಾರೆ. ಮಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಟು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮೌನ್ 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದ್ವು ಅಂತ ಹೇಳಿದ್ಬಿಡಿ. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.